ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವಿವತ್ತು ಬಂದಿರೋದು ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ ಮಧುರೆಯಲ್ಲಿರ್ತಕ್ಕಂಥದ್ದು. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರನಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿದೆ. ಇದು ತುಂಬ ಪ್ರಸಿದ್ಧಿ ಹೊಂದಿರತಕ್ಕಂಥ ದೇವಸ್ಥಾನ. ಇದಕ್ಕೆ ಶನಿವಾರದೊತ್ತಂತೂ ಅಥವಾ ಶ್ರಾವಣದಲ್ಲಂತೂ ತುಂಬಾ ರಶ್ ಇರುತ್ತೆ. ನಾವು ಶ್ರಾವಣದಲ್ಲಿ ದರ್ಶನ ಮಾಡ್ಕೊಳಕ್ಕೆ ಬಂದಿದ್ವಿ. ಶ್ರಾವಣದಲ್ಲಿ ದರ್ಶನ ಮಾಡಿದ್ರೆ ಇದು ತುಂಬ ಶ್ರೇಷ್ಠ ಅಂತ ಎಲ್ಲರೂ ಹೇಳ್ತಾರೆ. ಆ್ಯಂಡ್ ಇದು ತುಂಬ ಪುರಾತನ ಆಗಿರ್ತಕ್ಕಂಥ ದೇವಸ್ಥಾನ, ತುಂಬ ಪ್ರಸಿದ್ಧಿ ಹೊಂದಿರತಕ್ಕಂಥ ದೇವಸ್ಥಾನ. ನೀವೇ ನೋಡಿ, ನಾನು ತೋರಿಸ್ತೀನಿ ಎಷ್ಟು ರಶ್ ಇದೆ ಈ ದೇವಸ್ಥಾನ ಅಂತ. ನಾವು ಸುಮಾರು ಬೆಳಗ್ಗೆ 6 ಗಂಟೆ ಟೈಮಲ್ಲೇ ಹೋಗಿದ್ವಿ. ಬೇಗ ಹೋದರೆ ತುಂಬ ರಶ್ ಇರಲ್ಲ ಅಂತ. ಕಡೆ ಶ್ರಾವಣ ಶನಿವಾರ ವಿಸಿಟ್ ಮಾಡಿದ್ವಿ ಈ ಟೆಂಪಲ್ಗೆ. ಆ್ಯಂಡ್ ಇದಕ್ಕೆ ಬೆಂಗಳೂರಿನಿಂದ ಕೂಡ ತುಂಬ ಭಕ್ತಾದಿಗಳು ಬರ್ತಾರೆ. ಆ್ಯಂಡ್ ನೆಲಮಂಗಲದಿಂದ ಕೂಡ ತುಂಬ ಭಕ್ತಾದಿಗಳು ಬರ್ತಾರೆ. ಅಲ್ಲೇ ಸುತ್ತಮುತ್ತ ಇರ್ತಕ್ಕಂಥ ಊರುಗಳಿಂದ ಕೂಡ ಭಕ್ತಾದಿಗಳು ತುಂಬ ಜನನೇ ಬರ್ತಾರೆ. ನೋಡಿ, ಗೋಪುರ ಎಲ್ಲ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಆಗಿದೆ. ಆ ಕ್ಯೂನಲ್ಲಿ ನಿಂತ್ಕೊಂಡು ನೋಡಿದ್ರೆ ಕ್ಯೂ ತುಂಬ ಇತ್ತು. ಸೊ ಒಂದು ಸ್ವಲ್ಪ ಒಳಗೆ ಹೋದ್ವಿ. ಇವತ್ತು ದರ್ಶನ ಆಗಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ನಾವು ವಾಪಸ್ ಬಂದು ಅಲ್ಲಿ ಸ್ಪೆಷಲ್ ಎಂಟ್ರೆನ್ಸ್ ಟಿಕೆಟ್ ಇತ್ತು, ಒಬ್ಬರಿಗೆ 200 ರುಪೀಸ್ ಅಂತ. ಸೊ ನಾವು ಟಿಕೆಟ್ ತೊಗೊಂಡು ಸ್ಪೆಷಲ್ ದರ್ಶನಕ್ಕೆ ಹೋದ್ವಿ. ಬಿಕಾಸ್ ನಾವು ಇನ್ನೊಂದು ಟೆಂಪಲ್ ವಿಸಿಟ್ ಮಾಡಬೇಕಾಗಿತ್ತು. ಸೊ ಅದರಿಂದ ಸ್ಪೆಷಲ್ ದರ್ಶನಕ್ಕೆ ಹೋದ್ವಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆ್ಯಂಡ್ ತುಂಬಾ ರಶ್ ಇತ್ತು. ಸ್ಪೆಷಲ್ ದರ್ಶನದಲ್ಲಿ ಹೋದರೂ ಕೂಡ ನಮಗೆ ಸುಮಾರು ಒಂದು ಅರ್ಧ ಗಂಟೆ ಬೇಕಾಯಿತು ದರ್ಶನ ಆಗೋದಕ್ಕೆ. ಸೊ ಅಷ್ಟು ರಶ್ ಇತ್ತು. ಯೂಶಲಿ ಶ್ರಾವಣದಲ್ಲಿ ಅದೇ ಥರ ರಶ್ ಇರುತ್ತೆ. ಗೋಪುರ ಅದೆಲ್ಲ ತುಂಬ ಚೆನ್ನಾಗಿ ಮುಂಚೆಗಿಂತ ಇವಾಗ ತುಂಬ ಚೆನ್ನಾಗಿ ಅದು ಕನ್ಸ್ಟ್ರಕ್ಷನ್ ಆಗಿದೆ. ಆ್ಯಂಡ್ ಇಲ್ಲಿ ಅರ್ಚನೆ ಕೂಡ ಮಾಡ್ತಾರೆ. ಅನ್ನದಾನಕ್ಕೆ ನೀವು ರಸೀದಿಯನ್ನು ಪಡ್ಕೋಬೋದು. ಅನ್ನದಾನ ಕೂಡ ಮಾಡ್ತಾರೆ. ಪ್ರತಿ ವರ್ಷ ಶ್ರಾವಣದಲ್ಲಂತೂ ಇಲ್ಲಿ ವಿಜೃಂಭಣೆಯಿಂದ ದೇವಸ್ಥಾನದಲ್ಲಿ ಪೂಜೆ ಅಲಂಕಾರಗಳು ನಡೆಯುತ್ತೆ. ಯಾವುದೇ ರೀತಿ ಶನಿದೋಷ ಇರಲಿ, ನಿಮ್ಮ ಕಷ್ಟಗಳಿರಲಿ, ಇಲ್ಲಿ ಬಂದು ನಿಮ್ಮ ಹರಕೆ ಏನಿದೆ ಅದು ಶನಿ ಮಹಾತ್ಮರ ಬಳಿ ಕೇಳಿಕೊಂಡ್ರೆ ಅದು ಈಡೇರೋದಂತೂ ಖಂಡಿತ. ಇಲ್ಲಿ ನೀವು ದರ್ಶನ ಎಲ್ಲ ಮುಗಿಸ್ಕೊಂಡು ಎಳ್ಬತ್ತಿ ದೀಪವನ್ನು ಹಚ್ಚಬಹುದು. ಆ್ಯಂಡ್ ಅಲ್ಲಿ ಅನ್ನದಾಸೋಹ ಕೂಡ ನಡೀತಾ ಇರುತ್ತೆ. ನೋಡಿ ಎಷ್ಟು ರಶ್ ಇದೆ ಅಂತ. ಇದು ಟೆಂಪಲ್ ಒಳಗೆ, ಆ್ಯಕ್ಚುಲಿ ಟೆಂಪಲ್ ಒಳಗಡೆ ದರ್ಶನ ಆದಮೇಲೆ ನಾನು ಕವರ್ ಮಾಡಿರೋ ಅಂಥದ್ದು. ಸೊ ಟೆಂಪಲ್ ಹೊರಗಡೆ ಅಂತೂ ತುಂಬಾ ರಶ್ ಇತ್ತು. ಆ್ಯಂಡ್ ಶ್ರಾವಣ ಲಾಸ್ಟ್ ಸ್ಯಾಟರ್ಡೆ ಬೇರೆ ತುಂಬ ರಶ್ ಇರೋದ್ರಿಂದ ಮಕ್ಕಳನ್ನ ಬೇರೆ ಕರ್ಕೊಂಡು ಹೋಗಿದ್ದರಿಂದ ನಾವು ಸ್ಪೆಷಲ್ ದರ್ಶನಕ್ಕೆ ಟ್ರೈ ಮಾಡಿದ್ವಿ. ಅದು ದರ್ಶನ ಆಯಿತು. ನೋಡಿ, ಹೊರಗಡೆಯಿಂದ ಗೋಪುರ ಈ ರೀತಿ ಕಾಣಿಸುತ್ತೆ. ಅಲ್ಲೇ ನಿಮಗೆ ಬೇಕಾಗಿರ್ತಕ್ಕಂಥ ಪೂಜೆ ಸಾಮಾನು, ಎಳ್ಬತ್ತಿ ಏನಿದ್ರು ಸಿಗುತ್ತೆ. ಒಂಥರ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ. ಯಾವುದೇ ರೀತಿ ಶನಿ ದೋಷ ಇದ್ದರೂ ಕೂಡ ನಿಮಗೆ ನಿವಾರಣೆ ಆಗುತ್ತೆ. ತುಂಬ ಭಕ್ತಾದಿಗಳು ಬರುತ್ತಾರೆ. ತುಂಬ ನಂಬಿಕೆ ಇದೆ. ತುಂಬ ಪವಾಡಗಳು ನಡೆಯುವಂತಹ ಕ್ಷೇತ್ರ ಇದು. ಆ್ಯಂಡ್ ಈ ಟೆಂಪಲಲ್ಲಿ ಪ್ರತಿ ಶನಿವಾರನೂ ಕೂಡ ತುಂಬ ರಶ್ ಇರುತ್ತೆ. ನೀವು ನೋಡಿಕೊಂಡು ವಿಸಿಟ್ ಮಾಡ್ಬೋದು. ಆ್ಯಂಡ್ ಆದ ನಂತರ ನಿಮಗೆ ಶನಿ ಮಹಾತ್ಮ ದೇವರ ದರ್ಶನ ಆಗಿದ ನಂತರ ನಿಮಗೆ ಅಲ್ಲಿ ಲಾಡು ಪ್ರಸಾದ ಕೂಡ ಸಿಗುತ್ತೆ. ನೀವು ಕೂಡ ಈ ಟೆಂಪಲ್ಗೆ ಒಂದು ಸಲ ವಿಸಿಟ್ ಮಾಡಿ ಶನಿ ಮಹಾತ್ಮ ಸ್ವಾಮಿ ಕೃಪೆಗೆ ಪಾತ್ರರಾಗಿ. ಆ್ಯಂಡ್ ಇಲ್ಲಿ ದರ್ಶನ ಆಗಿದ ನಂತರ ನೀವು ಅಲ್ಲೇ ಮುಂದೆ ಒಂದು ಸ್ವಲ್ಪ ದೂರದಲ್ಲಿ ವಾಕಬಲ್ ಡಿಸ್ಟೆನ್ಸಲ್ಲೇ ನಿಮಗೆ ಅಭಯ ಹಸ್ತ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ರೋಡಿಗೆ ಮಧ್ಯಕ್ಕೇ ಇದೆ. ಸೊ ಅದ್ರ ದರ್ಶನ ಮಾಡಿಕೊಂಡು ನೀವು ಹಿಂದಿರುಗ್ಬೋದು ಮನೆಗೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.